ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ನಿಮಗೆ ಪಕ್ಕಾ ಮಂಡ್ಯ ಹಳ್ಳಿ ಶೈಲಿನಲ್ಲಿ ಹೇಗೆ ತಲೆ ಮಾಂಸದ ಸಾಂಬಾರು ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ಈ ಸಾಂಬಾರು ನಿಮಗೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನೀಟಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಇದು ಪಕ್ಕಾ ಮಂಡ್ಯ ನಾಟಿ ಹಳ್ಳಿ ಸ್ಟೈಲಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ನಾವು 1 kg ತಲೆ ಮಾಂಸನ ತೊಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಓಕೆ. ಮತ್ತೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಇದು ಒಂದು ದಪ್ಪ ಈರುಳ್ಳಿ ತಗೊಂಡಿದ್ವಿ, ಕಾಯಿಚೂರು ಒಂದೋಳು, ಒಂದು ಟೊಮೊಟೊ, 2 ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 4 ಚಕ್ಕೆ ಲವಂಗ, ಮೆಣಸು, ಕಾಳು ಮೆಣಸು ಸ್ವಲ್ಪ, ಸೋಂಪು, ಶುಂಠಿ, ಸ್ವಲ್ಪ ಪುದೀನ ಸೊಪ್ಪು, ಒಂದು ಟೊಮೊಟೊ. ಇವಾಗ ಈಗ ನಾನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಏನಾಗಲ್ಲ. ಇದು ಕಾಯಿ ಹಾಕೋತಾ ಇದ್ದೀನಿ. ಒಂದೋಳು ಕಾಯಿ, ಒಂದು ದಪ್ಪ ಈರುಳ್ಳಿ, ಸಣ್ಣ ಈರುಳ್ಳಿ. ಇದಕ್ಕೆ ಸಣ್ಣ ಈರುಳ್ಳಿನ ಯೂಸ್ ಮಾಡಿ ತುಂಬ ಟೇಸ್ಟಿ ಆಗಿರುತ್ತೆ. ಒಂದಷ್ಟು ನೀವು ಅರ್ಧ ಇಂಚು ಶುಂಠಿ, 2 ಇಂಚು ಚಕ್ಕೆ. ನಾವಿಲ್ಲಿ ಆಲ್ಮೋಸ್ಟ್ ಏನೇನು ತೊಗೊಂಡಿದ್ದೀವಿ ಅದನ್ನೆಲ್ಲ ನಾವಿಲ್ಲಿ ರುಬ್ಕೊಳ್ಬೇಕಾಗತ್ತೆ. ಸೋಂಪು, ಶುಂಠಿ, ಕಾಳುಮೆಣಸು, ಲವಂಗ, ಕಾಳುಮೆಣಸು, ಲವಂಗ, ಬೆಳ್ಳುಳ್ಳಿ 2 ಗೆಡ್ಡೆ, ಹಾಗೆ ಪುದೀನ ಕೂಡ ಹಾಕೊಂಡಿದ್ದೀವಿ. ಮತ್ತು ಟೊಮೆಟೊನ 4 ಸ್ಲೈಸ್ ಮಾಡಿ ಹಾಕೊಳ್ತಾ ಇದ್ದೀವಿ. ಇದನ್ನು ರುಬ್ಕೋಬೇಕು. ಇದನ್ನು ಕೂಡ ನೀಟಾಗಿ ನಾವು ಬ್ಲೆಂಡ್. ನಂತರ ನಾವಿಲ್ಲಿ ಮನೆಯಲ್ಲಿ ಮಾಡಿಟ್ಕೊಂಡಿರುವಂಥ ಮಸಾಲ ಸಾಂಬಾರು ಪೌಡರ್ನ ಹಾಕೊಳ್ತಾ ಇದ್ದೀವಿ, ಅಥವಾ ಇದನ್ನು ಮಟನ್ ಸಾಂಬಾರು ಪೌಡರ್ ಅಂತ ಕೂಡ ನಾವಿಲ್ಲಿ ಕರಿತೇವೆ. ಇದನ್ನು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಇದನ್ನು ನಾವಿಲ್ಲಿ 3 ರಿಂದ 4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಹಾಕ್ಕೊಂಡಿದ್ದನ್ನು ರುಬ್ಕೋಬೇಕು, ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವೇನು ತೊಳೆದಿಟ್ಕೊಂಡಿರುವಂಥ ತಲೆಗೆ ಮಾಂಸನ ಚೆನ್ನಾಗಿ ಹಾಕೊಂಡು ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋ ತನಕ ನಾವು ಅರಿಶಿನ ಮತ್ತು ಉಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದು ನಾವೇನು ತಲೆ ಮಾಂಸನ ಚೆನ್ನಾಗಿ ಹಾಕೊಂಡು ಅದನ್ನು ಹಸಿ ವಾಸನೆ, ಅರಿಶಿನ, ಉಪ್ಪು ಎಲ್ಲ ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಪಕ್ಕ ಮಂಡ್ಯ ಸ್ಟೈಲಲ್ಲಿ ತಲೆ ಮಾಂಸ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಎಲ್ಲ ನೀಟಾಗಿ ತಲೆ ಮಾಂಸಕ್ಕೆ ಮಿಕ್ಸ್ ಆಗೋ ತನಕ ನಾವು ಈ ರೀತಿಯಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೋಬೇಕು. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ರೀತಿ ಹುರ್ಕೊಳ್ತಾದ ನಂತರ ರುಚಿಗೆ ತಕ್ಕಷ್ಟು ನಾವಿಲ್ಲಿ ಉಪ್ಪನ್ನು ಹಾಕೊಳ್ತಾ ಇದ್ದೀವಿ. ಇವಾಗ ಮತ್ತೆ ಎಲ್ಲದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಉಪ್ಪೆಲ್ಲ ಹಿಡಿಯೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನಮ್ಮ ಅಮ್ಮಂಗೆ ಅವರಮ್ಮ ಹೇಳ್ಕೊಟ್ಟಿರೋ ಸ್ಟೈಲು, ಅದನ್ನ ಇವರು ಇಲ್ಲಿ ತೋರಿಸ್ತಿದ್ದಾರೆ. ಇದು ಪಕ್ಕ ಮಂಡ್ಯ ಸ್ಟೈಲಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಿ ಮುಚ್ಚಿಬಿಟ್ಟು ಆಮೇಲೆ ಇದನ್ನು ನಾವು ಉಲ್ಟಾ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಮತ್ತೆ ನಾವು ಕುಕ್ಕರ್ ಲಿಡ್ಡನ್ನು ತೆಗೆದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಪ್ರೊಸೀಜರ್ ಏನಂತಂದ್ರೆ ನಾವು ಇಲ್ಲಿ ರೀತಿಯಾಗಿ ಕುಡ್ಲನ್ನ ಕಾಯಿಸಿ ಅದಕ್ಕೆ ಹಚ್ಚುತ್ತೀವಿ. ಸೊ ಇದರಿಂದ ಯಾವುದೇ ರೀತಿಯಾದ ದೃಷ್ಟಿ, ಕಾಲು ಧೂಳು ಅದೆಲ್ಲ ಆಗಿದ್ರು ಕೂಡ ಹೋಗುತ್ತೆ. ಯಾವುದೇ ರೀತಿಯಾದ ಡೈಜೆಷನ್ ಇಶ್ಯೂಸ್ ನೆಕ್ಸ್ಟ್ ಬರಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾರೆ. ಇದನ್ನ ಸಾಮಾನ್ಯ ಮಂಡ್ಯ ಮತ್ತೆ ಮೈಸೂರಲ್ಲಿ ತುಂಬಾ ವರ್ಷಗಳಿಂದ ಈ ರೀತಿಯಾದ ಇದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ನಾನ್ ವೆಜ್ ಮಾಡಿದಾಗ ಕುಡ್ಲನ್ನ ಚೆನ್ನಾಗಿ ಬಿಸಿ ಮಾಡಿ ಅದನ್ನ ಇದಕ್ಕೆ ಹಚ್ಚುತ್ತಾರೆ. ನೋಡಿ, ಈ ರೀತಿ ಚೆನ್ನಾಗಿ ಕಾವು ಬಂದ್ಮೇಲೆ ಈ ರೀತಿಯಾಗಿ ಅದನ್ನ ಇದ್ರೊಳಗಡೆನೆ ಈ ರೀತಿ ಇದು ಮಾಡ್ತಾರೆ. ಇದರಿಂದ ಯಾವುದೇ ರೀತಿಯಾದ ಡೈಜೆಷನ್ ಇಶ್ಯೂಸ್ ಮತ್ತು ಕಾಲು ಧೂಳು ಆಗೋದಾಗಲಿ, ದೃಷ್ಟಿ ಆಗೋದಾಗಲಿ ಅದು ಆಗಲ್ಲ ಅನ್ನೋದು ನಂಬಿಕೆ. ಸೊ ನೀವು ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಟ್ರೈ ಮಾಡಿ. ಈಗ ಒಂದು 10 ನಿಮಿಷ ಅದನ್ನು ಬರೀ ಅರಿಶಿನ ಈರುಳ್ಳಿಲಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಬೇಕು. ಸೊ ಮಸಾಲೆನ ಆ್ಯಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನೀರನ್ನು ಹಾಕಬೇಡಿ. ಆ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಕೂಡ ಚೆನ್ನಾಗಿ ಹೋಗಬೇಕು. ಫಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಟನ್ ತಲೆ ಮಾಂಸದ ಜೊತೆಗೆ. ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆನಲ್ಲಿ ನಾವು ಏನು ಪದಾರ್ಥ ಹಾಕಿರ್ತೀವಿ ಅದರದ್ದು ಹಸಿ ವಾಸನೆ ಬರಬಾರ್ದು. ಅಲ್ಲಿ ತನಕ ನಾವು ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರನ್ನು ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನಿಧಾನಕ್ಕೆ. ಮಸಾಲೆದು ಹಸಿ ವಾಸನೆ ಹೋಗಿದ್ದು ಎಣ್ಣೆ ಬಿಟ್ಕೊಂಡಿದ ನಂತರ ನಾವು ಏನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಅದನ್ನು ಕೂಡ ಹುರ್ಕೊಂಡ್ಮೇಲೆ ಈ ರೀತಿ ನೀರು ಎಷ್ಟು ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಆದಷ್ಟು ತೆಳುಗಿದ್ರೆ ಇದು ತುಂಬ ರುಚಿಯಾಗಿರುತ್ತೆ. ಎಲ್ಲದನ್ನು ಹಾಕೊಂಡು ಅದನ್ನು ನಾವು ಕುದಿಯೋದಕ್ಕೆ ಬಿಡಬೇಕು. ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ನಾವು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು. ಎಷ್ಟು ವಿಷಲ್ ಬರಿಸ್ಬೇಕು? 2 ವಿಷಲ್ ಬರಿಸ್ಬೇಕು. ನೀವು ಮಟನ್ ಅಂದರೆ ತಲೆ ಮಾಂಸದ ಕ್ವಾಲಿಟಿ ನೋಡಿಕೊಂಡು ಅದಕ್ಕೆ ಎಷ್ಟು ವಿಷಲ್ ಬೇಕೋ. ಇದು ಸ್ವಲ್ಪ ಎಳೆಯದು, ಅದರಿಂದ 2 ವಿಷಲ್ ಸಾಕು ಅಂತ. ಈ ರೀತಿ ಕೊತ್ತಂಬರಿ ಸೊಪ್ಪು ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಲಿಡನ್ನು ಕ್ಲೋಸ್ ಮಾಡಿ. ಇವಾಗ ಲಿಡನ್ನು ಕ್ಲೋಸ್ ಮಾಡಿ ಇದಕ್ಕೆ ನಾವಿಲ್ಲಿ 2 ವಿಷಲ್ ಬರೆಸ್ಕೊಳ್ತಾ ಇದ್ದೀವಿ. 2 ವಿಷಲ್ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಹೇಗೆ ರೆಡಿ ಆಗಿದೆ ಅಂತ ಹೇಳಿ. ಸೊ 2 ವಿಷಲ್ ಆದ ನಂತರ ನಾವು ಚೆನ್ನಾಗಿ ಕೂಲ್ ಆದಮೇಲೆ ಲಿಡನ್ನು ಓಪನ್ ಮಾಡಿದ್ರೆ ರುಚಿಯಾದ ತಲೆ ಮಾಂಸದ ಸಾಂಬಾರು ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತಂತೇಳಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.